Hey lucky charms, welcome back to our world and good morning from Mysore. Previous night ನಾವು ಮೈಸೂರಿಗೆ ಬಂದು ಸ್ಟೇ ಆಗಿದ್ವಿ and ಹೋಟೆಲ್ ಡೀಟೇಲ್ಸ್ ಎಲ್ಲ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ. and ಇವತ್ತು ಮಾರ್ನಿಂಗ್ 7 ಆಗಿದೆ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಮುಗಿಸ್ಕೊಂಡು ವಿಲ್ ಬಿ ಹೆಡಿಂಗ್ ಟು ಮಡಿಕೇರಿ and throughout the journey I'll be taking you along with me. So let's go. ಅರ್ಲಿ ಮಾರ್ನಿಂಗ್ 7 ಆಗಿರೋದ್ರಿಂದ ರೋಡೆಲ್ಲ ಫುಲ್ ಖಾಲಿ ಇದೆ. ವೆಹಿಕಲ್ಸ್ ಎಲ್ಲ ಯಾವುದು ಇನ್ನೂ ಓಡಾಡ್ತಾ ಇಲ್ಲ, ಲೈಕ್ ಸ್ಟಾರ್ಟ್ ಆಗಿಲ್ಲ. ಐ ಥಿಂಕ್ ಬೇಗನೆ ರೀಚ್ ಆಗ್ತೀವಿ. ಸೊ ನಾವು ಸ್ಟೇ ಆಗಿರೋ ಹೋಟೆಲಿಂದ ಟೆಂಪಲ್ಗೆ ಇಟ್ ಈಸ್ 20 ಮಿನಿಟ್ಸ್ ಅಷ್ಟೇ. ಅರ್ಲಿ ಮಾರ್ನಿಂಗ್ ಯಾವುದು ಓಪನ್ ಇರಲ್ವಾ ಶಾಪ್ಸ್ ಎಲ್ಲ ಇಲ್ಲಿ? ಐ ಥಿಂಕ್ ಸೊ ಆಲ್ರೆಡಿ ಕ್ರೌಡ್ ಕೂಡ ಸ್ಟಾರ್ಟ್ ಆಗೋಗಿದೆ. ಅರ್ಲಿ ಮಾರ್ನಿಂಗ್ 7:30 ಆಗಿದೆ ಆ್ಯಂಡ್ ಇವತ್ತು ಫ್ರೈಡೇ ಬೇರೆ, ಅದಕ್ಕೆ ಐ ಥಿಂಕ್ ತುಂಬ ಜನ ಬರ್ತಾ ಇದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ತುಂಬ ರಶ್ ಆಗೋಗುತ್ತೆ ಅನಿಸುತ್ತೆ. ಸೊ ದರ್ಶನ ಮುಗೀತು. 45 ಮಿನಿಟ್ಸ್ ಟು 1 hour ಆಯಿತು. ಫ್ರೈಡೇ ಆಗಿರೋದ್ರಿಂದ ನಾವು ಬರೋಷ್ಟರಲ್ಲೇ ಆಲ್ರೆಡಿ ಕ್ರೌಡ್ ಸ್ಟಾರ್ಟ್ ಆಗೋಗಿತ್ತು. ಸೊ 1 hour ಆಯಿತು ಮುಗಿಸ್ಕೊಂಡು ಬರೋದಕ್ಕೆ. ಆ್ಯಂಡ್ ಒಂದೊಂದೇ ಅಂಗಡಿಗಳು ಓಪನ್ ಆಗ್ತಾ ಇದೆ. ಇವಾಗ 8:30 ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಕೂರ್ಗೆ ಹೋಗೋದು. ಆನ್ ದ ವೇ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಹಾಗೆ ಹೊರಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಮೈಸೂರಲ್ಲಿ ಯಾವುದಾದ್ರೂ ಬೆಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್ ಯಾವುದಾದ್ರೂ ಇದ್ದರೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಅಲ್ಲಿಂದ ವಿಲ್ ಬಿ ಹೆಡಿಂಗ್ ಟು ಕೂರ್ಗ್. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮೈಸೂರು ಕೆಫೆಗೆ ಬಂದಿದ್ದೀವಿ, ವಿಚ್ ಈಸ್ ಒನ್ ಆಫ್ ದ ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇನ್ ಮೈಸೂರು. ಸೊ ಏನು ಆಪ್ಷನ್ಸ್ ಇದೆ ಅಂತ ನೋಡಿ ಲೆಟ್ಸ್ ಟ್ರೈ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ವಿ ಆರ್ ಡೈರೆಕ್ಟ್ಲಿ ಹೆಡಿಂಗ್ ಟು ಕೂರ್ಗ್. ನಮ್ಮದು ರೆಸಾರ್ಟ್ ಚೆಕ್ ಇನ್ ಬಂದು ಇಟ್ ಇಸ್ ಅಟ್ 1 o'clock. ಸೊ ಆನ್ ದ ವೇ ನಮಗೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ. ಸೊ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಹಾಗೆ ರೆಸಾರ್ಟ್ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಅದು ಬೇರೆ ಏನೋ ಇದು ಹಾಕಿದ್ರು. ಸೊ ಈಗ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ದೀವಿ. ಬಟ್ ಪೊಲೀಸ್ ಅವರೆಲ್ಲ ಇದ್ದಾರೆ ಆ್ಯಂಡ್ ಒಳಗಡೆ ಯಾರನ್ನೂ ಜಾಸ್ತಿ ಅಲೌ ಮಾಡ್ತಾ ಇರಲಿಲ್ಲ. ರೋಡ್ಸ್ ಎಲ್ಲ ಬ್ಲಾಕ್ ಮಾಡ್ತಾಯಿದ್ರು. VIP ಬಂದಿದ್ದಾರೆ ಒಳಗಡೆ ಅಂತ. ಸೊ ಅವ್ರು ಹೊರಡ್ತಾ ಇರೋದ್ರಿಂದ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದರು. ಸೊ ಒಳಗಡೆ ಹೋಗಿ ನೋಡೋಣ ಯಾರು ಬಂದಿದ್ದಾರೆ ಅಂತ. ಸೊ ಈಗ ಒಳಗಡೆ ಬಂದ್ವಿ. ಒಳಗಡೆ ಬಂದಿಲ್ಲಿ ವಿಚಾರಿಸಿದ್ವಿ. ಸೊ ಇಲ್ಲಿ ಬಂದಿರೋದು ಇಟ್ ಈಸ್ ಪರಮೇಶ್ವರ್ ಸರ್, ಅಂದರೆ ಹೂ ಇಸ್ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಆಚೆನೇ ನಿಂತಿದ್ವಿ ಆ್ಯಂಡ್ ತುಂಬ ಜನ ನಿಂತಿದ್ರು ಆಚೆ ಬಂದ ತಕ್ಷಣ ಫೋಟೋಸ್ಗೆಲ್ಲ. ಸೊ ಈಗ ಬರ್ತಾ ಇದ್ದಾರೆ. ಲೆಟ್ಸ್ ಸಿ, ಫೋಟೋ ಕೇಳೋಣ. ಫೋಟೋ ಸಿಕ್ಕಿದ್ರೆ ಇಟ್ ಈಸ್ ಗುಡ್, ವಿಲ್ ಸಿ. ಸೊ ಫೋಟೋಸ್ ತೊಗೊಂಡಾಯಿತು. ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ವಿ ವರ್ ಬ್ಯುಸಿ ಇನ್ ಟೇಕಿಂಗ್ ಫೋಟೋಸ್. ಸೊ ಅವ್ರು ಹೊರಟರು ಆ್ಯಂಡ್ ಇವಾಗ ನಾವು ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಕ್ರೌಡ್ ತುಂಬಾ ಇದೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ, ಸೊ ಕ್ರೌಡ್ ಜಾಸ್ತಿನೇ ಇದೆ.
ಟೆಂಪಲ್ ಒಳಗಡೆ ಫುಟ್ವೇರ್ ಅಲೋ ಇಲ್ಲ, ಸೊ ಪರ್ ಪೇರ್ 3 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಫುಟ್ವೇರ್ ಇಲ್ಲೇ ಆಚೆ ಬಿಟ್ಬಿಟ್ಟು ಒಳಗಡೆ ಎಂಟರ್ ಆಗಬೇಕು. ಆ್ಯಕ್ಚುಲಿ ಸೆಂಟರ್ ಪೋರ್ಷನ್ ಕೂಡ ಒಂದು ಐಡಲ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನೋ ಕನ್ಸ್ಟ್ರಕ್ಷನ್ ಏನೋ ಒಳಗಡೆ ವರ್ಕ್ ನಡೀತಾ ಇರೋದ್ರಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. Der Kopf und da ist der Rüssel. So, ne? Würde ich jetzt nicht sagen. Hätte Ich ich würde jetzt eher sagen, gesagt. der Elefant sitzt. Was links ist der Kopf. Und Links ist der Kopf. Ich hätte jetzt rechts. ವಾವ್, ಇದಕ್ಕೆ ಕೊಟ್ಟೆ ಸಾಕಾಯ್ತದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಬಿಸಾಡಿದ್ನ. ಇವರು ಎಲ್ಲೋ ಗೊತ್ತಿದ್ದಾರೆ ತಗೊಂಡೋಗಿ ಅದನ್ನ ಪೂಜಿಸೋದಕ್ಕೆ ಈಗ ಹಾಲುಕ್ ಮೇಲ್ಗರಿತಾರೆ ಕೋಟಿಗಟ್ಟಲೆ. ಅದು ತಾರಾದೇವಿ ಅಂತ. ಗಂಡ ದೇವರು ಅದು ಇದು ತಾರಾದೇವಿ ಅಂತ. ಅದನ್ನೆಲ್ಲ ನೋಡಾದ್ಮೇಲೆ ಇದನ್ನ ನೋಡಿದ್ರೆ ಒಳ್ಳೇದು. ಸೊ ಗೋಲ್ಡನ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೆಸಾರ್ಟಲ್ಲಿ ಸ್ಟೇ ಆಗ್ತಾ ಇದ್ದೀವಿ ಆ್ಯಂಡ್ ರೆಸಾರ್ಟ್ ಕಂಪ್ಲೀಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ಡೋಂಟ್ ಫರ್ಗೆಟ್ ಟು ಚೆಕ್ ದ್ಯಾಟ್ ವಿಡಿಯೋ ಆಲ್ಸೋ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.